ಎಲ್ರಿಗೂ ನಮಸ್ಕಾರ. ನಾನು ಸಂದೀಪ್, ನಿಮ್ಮೆಲ್ಲರೂ ನನ್ನ ಚಾನಲ್ಗೆ ಸ್ವಾಗತ. ಸ್ಟೋರೀಸ್ ಆಫ್ ಉಡುಪಿ ಈ ಒಂದು ವಿಶೇಷ ಸೀರೀಸ್ ಅಲ್ಲಿ ಇವತ್ತು ನಾನು ಕೃಷ್ಣ ಮಠದ 2026ರಲ್ಲಿ ನಡೆಯುವಂತಹ ಶಿರೂರು ಪರ್ಯಾಯದ ಪೂರ್ವಭಾವಿ ಸಿದ್ಧತೆಯಾಗಿ ಇವತ್ತು ಬಾಳೆ ಮುಹೂರ್ತ ನಡೆಯಲಿಕ್ಕಿದೆ. ಬೆಳಗ್ಗೆ ಸುಮಾರಿಗೆ 6 ಗಂಟೆಗೆ ಕೃಷ್ಣ ಮಠದಲ್ಲಿ ಪೂಜೆ ನಡೆಸಿ, ಹಾಗೆ ಶಿರೂರು ಮಠದ ತೋಟ ಏನು PPCಯ ಹಿಂದೆಗಡೆ ಇದೆ, ಅಲ್ಲಿ ಬಾಳೆ ಮುಹೂರ್ತದ ಒಂದು ವಿಶೇಷ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಕಂಪ್ಲೀಟ್ ಕವರೇಜ್ ನೀವು ಇಲ್ಲಿ ನೋಡಬಹುದು.
18ರಂದು ಆರಂಭಗೊಳ್ಳುವಂತಹ ಶ್ರೀ ಶಿರೂರು ಮಠದ ಪರ್ಯಾಯ ಮಹೋತ್ಸವದ ಮೊದಲ ಹೆಜ್ಜೆ ಮುನ್ನುಡಿ ಈ ಬಾಳೆ ಮುಹೂರ್ತ. ಈ ಶುಭ ಲಗ್ನದಲ್ಲಿ ಭಕ್ತಜನ ಸಂದೋಹದ ನಡುವೆ ಮೆರವಣಿಗೆಯ ಮೂಲಕ ರುಕ್ಮಿಣಿ ಸತ್ಯಭಾಮಾ ಸಮೇತ ಶ್ರೀ ವಿಠಲ ದೇವರನ್ನ ಸಂಪ್ರಾರ್ಥಿಸಿಕೊಂಡು ದೈನಿಕ ಪೂಜಾ ವಿಧಿಗಳನ್ನ ಪೂರೈಸಿಕೊಂಡು ಜಗದ ಒಡೆಯ ಈ ಮಣ್ಣಿನ ಒಡೆಯ ಚಂದ್ರಮೌಳೀಶ್ವರನನ್ನ ಸಂಪ್ರಾರ್ಥಿಸಿ ಅನಂತೇಶ್ವರನಿಗೆ ನಮಿಸಿ ಶ್ರೀ ಕೃಷ್ಣ ಮುಖ್ಯಪ್ರಾಣ ದೇವರನ್ನ ಸಂಪ್ರಾರ್ಥನೆಯನ್ನ ಮಾಡಿ ಆ ಮೂಲಕವಾಗಿ ಶಿರೂರು ಮಠದ ಪರ್ಯಾಯ ಅದು ಜನರ ಪರ್ಯಾಯ, ಸಾಮಾನ್ಯರ ಅಸಾಮಾನ್ಯ ಪರ್ಯಾಯ ಆಗಬೇಕು ಎನ್ನುವಂತಹ ಕಲ್ಪನೆಯ ಅಡಿಯಲ್ಲಿ ಈ ಮೊದಲಾಗಿ ಬಾಳೆ ಮುಹೂರ್ತ, ಬಾಳೆ ಗಿಡ ಅದು ಪ್ರಕೃತಿಯ ಆರಾಧನೆ, ಜೊತೆಗೆ ಅನ್ನಬ್ರಹ್ಮನ ಆರಾಧನೆಯ ಬಹುಮುಖ್ಯ ಅಂಶ ಅದು ಅನ್ನದಾನದ ಮಹತ್ವ. ಆ ಅನ್ನದಾನದ ಮಹತ್ವದ ಹಿನ್ನೆಲೆಯಲ್ಲಿಯೇ ಬಹಳ ವರ್ಷದ ಹಿಂದಿನಿಂದಲೂ ಕೂಡ, ಅನಾದಿಯಿಂದಲೂ ಕೂಡ ಬಾಳೆ ಮುಹೂರ್ತ ಎನ್ನುವಂತಹ ಆರಂಭಿಕ ಮುಹೂರ್ತವನ್ನ ಆಚರಿಸಿಕೊಂಡು ಸಂಪ್ರದಾಯಬದ್ಧವಾಗಿ ರೂಢಿಸಿಕೊಂಡು ಬಂದಿರುವುದು ನಮಗೆಲ್ಲ ತಿಳಿದಿರುವಂತಹ ವಿಷಯ. ಇಂತಹ ಹಿನ್ನೆಲೆಯಲ್ಲಿ ಈ ಮುಹೂರ್ತ ಯಾಕೆ ವಿಶಿಷ್ಟತೆಯನ್ನ ಪಡೆದಿದೆ ಅಂತ ಹೇಳಿದ್ರೆ, ಶಿರೂರು ಮಠದ ಮುಂದಿನ ಪರ್ಯಾಯದ ಪ್ರಥಮ ಅಧಿಕಾರ ಸ್ವೀಕಾರವನ್ನ ಮಾಡುವಂತವರು ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು. ಬಹಳಷ್ಟು ಕನಸುಗಳನ್ನ, ಕಲ್ಪನೆಗಳನ್ನ ಆ ಮೂಲಕವಾಗಿ ಭಗವಂತನ ಆರಾಧನೆಯನ್ನ ಅನವರತವಾಗಿ ಮಾಡಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಅದು ಭಕ್ತಜನ ಸಂದೋಹದ ಪರ್ಯಾಯವೂ ಆಗಬೇಕು ಎನ್ನುವಂತಹ ಕಲ್ಪನೆಯ ಅಡಿಯಲ್ಲಿ ಇಂತಹ ಬಾಳೆ ಮುಹೂರ್ತದ ಜೊತೆಯಲ್ಲಿ ಈ ಮುಹೂರ್ತವನ್ನ, ಪರ್ಯಾಯದ ಆರಂಭವನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಶ್ರೀಮಠದ ಸವಿನಯ ಪ್ರಾರ್ಥನೆಯ ವಿನಂತಿಯ ಆಮಂತ್ರಣವನ್ನ ಮನ್ನಿಸಿ ಸದ್ಭಕ್ತರು ಇಲ್ಲಿ ಬಂದು ಸೇರಿದ್ದೀರಿ. ಶಿಖಾಬಂಧ ತ್ರಯೋಪೇತಂ ಭೈಷ್ಣೀ ಮಧ್ವಕರಾರ್ಚಿತಂ. ಶ್ರೀ ಗುರುಭ್ಯೋ ನಮಃ. ಬಂದಂತಹ ನಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವು ಧನ್ಯರಾಗಿದ್ದೇವೆ ಅಂತ ಯಾಕೆ ಕೇಳಿದರೆ, ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಪಾದರು ಪ್ರಥಮ ಬಾರಿ ಪರ್ಯಾಯ ಪೀಠವನ್ನು ಏರ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭಗವಂತನ ಪೂಜೆ ಮಾಡಲಿಕ್ಕೆ ಹೊರಡುವಾಗ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿದವರು ತಾವೆಲ್ಲರೂ ಕೂಡ. ಹಾಗಾಗಿ ಮೊದಲು ನಾವು ಧನ್ಯರಾಗಿದ್ದೇವೆ ಅಂತ ನಾವು ತಿಳ್ಕೊಳ್ತೇವೆ. ಕೃಷ್ಣ ಮಠದ ಆರಾಧನೆ
ಕೇವಲ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಅಲ್ಲ, ನಾನಾ ವಿಧ ರೀತಿಯಲ್ಲಿ ಆಗಬೇಕು ಅಂತ. ಸಾಂಸ್ಕೃತಿಕವಾಗಿ ಆಗ್ಲಿಕ್ಕೆ ಉಂಟು, ಧಾರ್ಮಿಕವಾಗಿ ಆಗ್ಲಿಕ್ಕೆ ಉಂಟು. ಬಂದಂತಹ ಭಕ್ತರ ವಿಶೇಷವಾಗಿ ಅತಿಥಿ ದೇವೋಭವ ಅಂತ. ಹಾಗಾಗಿ ಆತಿಥ್ಯಕ್ಕೆ ಬೇಕಾದಂತಹ ಯಾವೆಲ್ಲ ಸಲಕರಣೆಗಳುಂಟು ಅವುಗಳನ್ನು ಇವತ್ತಿನಿಂದ ಆರಂಭ. ಸಾಂಕೇತಿಕವಾಗಿ ಬಾಳೆ ಗಿಡವನ್ನು ನೆಡುವ ಮೂಲಕ ನಾವು ಇವತ್ತು ಇಲ್ಲಿ ನೆರವೇರಿಸಿದ್ದೇವೆ. ತಾವೆಲ್ಲ ಕೈ ಜೋಡಿಸಿದ್ದೀರಿ. ಒಂದು ಬ್ರಹ್ಮರಥ ಉತ್ಸವವನ್ನು ಕೊಟ್ಟರೆ ಅದು ಉತ್ಸವ ಸರಿಯಾಗಿ ಆಗಬೇಕು ಕೇಳಿದ್ರೆ ತುಂಬಾ ಜನ ಬೇಕು. ದೀಟಿಗೆ ಹಿಡಿಯುವವನಿಂದ ಹಿಡಿದು, ಬ್ಯಾಂಡ್ ಗುದ್ದುವವನಿಂದ ಹಿಡಿದು, ಆರತಿ ಮಾಡುವಂತ ಅರ್ಚಕರಿಂದ ಹಿಡಿದು ಎಲ್ಲರೂ ಅದಕ್ಕೆ ಸಹಕಾರ ಇದ್ರೆ ಮಾತ್ರ ಆ ಉತ್ಸವ ಚೆನ್ನಾಗತ್ತೆ. ಕೆಲವರು ಕೇಳಬಹುದು ನಾವು ಜನಸಾಮಾನ್ಯರು ಅಂತ. ಜನಸಾಮಾನ್ಯರು ಕೂಡ ಗೋವಿಂದ ಗೋವಿಂದ ಅಂತ ರಥವನ್ನು ಎಳೆದ್ರೆ ಮಾತ್ರ ಆ ಭಗವಂತ ನಮ್ಮ ಹತ್ರ ಬರ್ತಾನೆ. ಇವತ್ತು ನೀವೆಲ್ಲ ಅಂತಹ ಒಂದು ಕೆಲಸಕ್ಕೆ ಕೈ ಜೋಡಿಸಿದ್ದೀರಿ. ವಿಶೇಷವಾಗಿ ಕೃಷ್ಣನಿಗೆ ಪ್ರೀತಿಯಾಗಬೇಕು ಎನ್ನುವಂಥದ್ದು ನಮ್ಮ ಇರಾದೆ. ಅನ್ನ ವಿಠಲ ಅಂತ ಹೆಸರು. ಹಾಗಾಗಿ ಅನ್ನದಾನಕ್ಕೆ ಪ್ರಸಿದ್ಧ. ವಿಠಲ ಎನ್ನುವವನು ತಾನು ಭಜನೆಗೆ ಒಲಿದವ, ಜನಸಾಮಾನ್ಯರನ್ನು ಮೆಚ್ಚಿಸುವ ದೇವರು ಅದು ವಿಠಲ. ಹಾಗಾಗಿ ಅಂತಹ ವಿಠಲನ ಭಜನೆ ಕೇವಲ ಹಾಡಿನ ಮೂಲಕ ಮಾತ್ರ ಅಲ್ಲ, ಇವತ್ತಿಲ್ಲಿ ಬಂದವರದ್ದು ಕೂಡ ಇದೆಲ್ಲ ಭಜನೆ. ಭಜ ಸೇವಾಯಂ, ಸೇವೆ ಅಂತ ಅರ್ಥ. ಕೆಲವರು ಬರದೇ ಇರ್ಬೋದು, ಅವರದ್ದು ದೊಡ್ಡ ಉಪಕಾರ. ಕೆಲವೆಲ್ಲ ಕಂಡಾಬಟ್ಟೆ ಜನ ಆದ್ರೆ ಕೆಲಗೆ ಅವ್ಯವಸ್ಥೆ ಆಗಿತ್ತು ಅಂತ ಹೇಳಿ ಬೈಯುವಾಗೂ ಇಲ್ಲಲ್ಲ. ಹಾಗಾಗಿ ಕೆಲವು ಸಲ ಅವರದ್ದು ಕೂಡ ಇಷ್ಟು ಬೆಳಿಗ್ಗೆ ಬೇಗದಲ್ಲಿ ತಮ್ಮೆಲ್ಲ ಅನುಷ್ಠಾನಗಳನ್ನು ಮುಗಿಸಿಕೊಂಡು ದೂರ ದೂರದಿಂದ ಬಂದಿದ್ದೀರಿ ಹೇಳಿದ್ರೆ ಇದು ಸಂಖ್ಯೆ ಪ್ರಧಾನ ಅಲ್ಲ. ಒಬ್ಬೊಬ್ಬರೂ ಕೂಡ ಸಾವಿರ ಸಾವಿರ ಕೃಷ್ಣನ ಪ್ರತೀಕ ಅಂತ ನಾವು ತಿಳ್ಕೊಳ್ಳುತ್ತೇವೆ. ಹಾಗಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಿ. ಈ ಸಂಖ್ಯೆಗಿಂತಲೂ ಹೆಚ್ಚಾಗಿ ನಿಮ್ಮೆಲ್ಲರ ಬೆಂಬಲ ನಮ್ಮದು ಉಂಟು ಎನ್ನುವಂತ ಒಂದು ಪ್ರತೀಕ ಅಂತ ನಾವು ಭಾವಿಸ್ತೇವೆ. ವಿಶೇಷವಾಗಿ ಇಂತಹ ಒಂದು ಕ್ಷೇತ್ರಕ್ಕೆ ವಿಠ್ಠಲ ದೇವರು ಬಂದಿದ್ದಾರೆ. ಈ ಕ್ಷೇತ್ರ ಏನು ಕೇಳಿದ್ರೆ ಅಬ್ಜಾರಣ್ಯ ಅಂತ ಹೆಸರು. ಚಂದ್ರ ತಾನು ತಪಸ್ಸನ್ನು ಮಾಡಿದಂತಹ ಜಾಗ. ಹಾಗಾಗಿ ನಾಗನ ಕ್ಷೇತ್ರ. ಇಲ್ಲಿ ಅನಂತೇಶ್ವರ, ಚಂದ್ರೇಶ್ವರ, ಸುಬ್ರಹ್ಮಣ್ಯ ದೇವರು ಎಲ್ಲ ದೇವರು ಬರ್ತಾರೆ. ಇವತ್ತು ವಿಠ್ಠಲ ದೇವರು ಕೂಡ ಬಂದಿದ್ದಾರೆ. ಹಾಗಾಗಿ ಅಂತಹ ದೇವರ ಸಾಕ್ಷಿಯನ್ನು ಇಟ್ಟುಕೊಂಡು ಇಂತಹ ಕೆಲಸವನ್ನು ಆರಂಭ ಮಾಡಿದ್ದೇವೆ. ನಾಹಂಕರ್ತ ಹರಿಃಕರ್ತ, ಇದು ನಾವು ಮಾಡಿದ್ದಲ್ಲ. ನಾವು ನಿಮ್ಮನ್ನು 1000 ಸಲ ಬನ್ನಿ ಅಂತ ಹೇಳ್ಬಹುದು, ಆದ್ರೆ ಎಚ್ಚರವೇ ಆಗದಿದ್ರೆ ಏನು ಮಾಡೋದು ಸ್ವಾಮಿ? ಬರ್ಬೇಕಂತಾದ್ರೆ ಬರುವ ದಾರಿಯಲ್ಲಿ ಒಂದು ವೇಳೆ ವಾಹನ ಹಾಳಾದ್ರೆ ಏನು ಮಾಡುವಂಥದ್ದು? ಹಾಗಾಗಿ ಇದೆಲ್ಲರನ್ನು ಕೂಡ ಕರೆದದ್ದು ಯಾರು ಕೇಳಿದ್ರೆ ವಿಠ್ಠಲ ದೇವರು. ಅಂತಹ ವಿಠ್ಠಲ ದೇವರ ಅನುಗ್ರಹ ನಿಮಗಾಗಬೇಕು. ನಿಮಗೆಲ್ಲ ಆಗುವ ಮೂಲಕ ಅದರದ್ದು ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಉಂಡವ ಹರಸುವುದು ಬೇಡ, ನೊಂದವ ಶಪಿಸುವುದು ಬೇಡ ಅಂತ. ಬಂದು ಊಟ ಮಾಡಿದ್ರೆ ಸಾಕು, ಖುಷಿಯಾಗಿದೆ ಅಂತ ಹೇಳಿದ್ರೆ ಸಾಕು. ಆ ಜಠರಾಗ್ನಿಗೆ ನೀವು ಕೊಟ್ಟಂತಹ ಪದಾರ್ಥಗಳಿಂದಾಗಿ ಆ ಕೃಷ್ಣನ ವಿಶೇಷವಾದಂತಹ ಚರ ಪ್ರತೀಕಗಳು, ನೀವು ಚೇತನ ಪ್ರತೀಕಗಳು. ಹಾಗಾಗಿ ಅಂತಹ ಕೃಷ್ಣನಿಗೆ ಪ್ರೀತಿಯಾಗಬೇಕು ಅನ್ನೋದು ಒಂದೇ ಭಾವನೆಯಿಂದ ನಾವು ಇವತ್ತು ಮಾಡಿದ್ದೇವೆ. ಇದು ಕೇವಲ ನಾವು ಮಾಡಿದ್ದಲ್ಲ, ಇದು ಆಚಾರ್ಯ ಮಧ್ವರನ್ನು, ವಾದಿರಾಜರನ್ನು ನಾವು ನೆನಪಿಸಿಕೊಳ್ಳಬೇಕಾದಂತಹ ಒಂದು ಸಂದರ್ಭ. ಮಧ್ವಾಚಾರ್ಯರು ಅವರು ಭಗವಂತನನ್ನು ಕಂಡವರು, ಅವರಿಗೆ ಇದನ್ನು ಮಾಡಬೇಕಾಗಿರ್ಲಿಲ್ಲ. ಅನಂತೇಶ್ವರ ಎನ್ನುವಂತ ವಿಷ್ಣು ಸನ್ನಿಧಾನ ಇದ್ರೂ ಕೂಡ ಮತ್ತೆ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದ್ರು. ಯಾಕೆ ಮಾಡಿದ್ದು ಕೇಳಿದ್ರೆ ನಮಗೆ ಒಂದು ಮಾಡೆಲ್, ಭಗವಂತನ ಆರಾಧನೆ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡ್ಲಿಕ್ಕೆ ಮಾಡಿದ್ರು. ಹಾಗಾಗಿ ಪೂಜೆ ಅಂತ ಹೇಳಿದ್ರೆ ಸೀದಾ ಹೋಗಿ ಗಂಟಾಮಣಿ ಆಡಿಸಿ ಆರತಿ ಮಾಡುವುದಲ್ಲ, ಎಲ್ಲ ರೀತಿಯಲ್ಲಿಯೂ ಆರಾಧನೆ ಮಾಡಬೇಕು ಅಂತ. ಹಾಗಾಗಿ ಅದನ್ನು ಒಂದೊಂದು ಕೂಡ ಕೆಲಸಕ್ಕೂ ಕೂಡ ಮುಹೂರ್ತ ಅಂತ ಮಾಡಿದ್ರು. ಭಾಗೀಸವಿರ ವಾದಿರಾಜರು ಇದನ್ನು ವಿಸ್ತಾರ ಮಾಡಿದ್ರು. 8 ಮಠಗಳನ್ನು ಕೂಡ ದೂರ ದೂರ ಮಾಡಿ, ಅಂದ್ರೆ ಕೃಷ್ಣ ಮಠದ ವಿಶೇಷವಾದಂತಹ ಅನಂತೇಶ್ವರನನ್ನು ಕೇಂದ್ರೀಕರಿಸಿ ಮಠವನ್ನು ಮಾಡಿ, ಅದಕ್ಕೆ ಬೇಕಾದಂತಹ ಸಂಪತ್ತುಗಳನ್ನು ಮಾಡಿ, ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದಕ್ಕೊಂದು ಹೀಗೆ ಮಾಡಬೇಕು ಅನ್ನೋ ನಿಯಮಗಳನ್ನು ಕೊಟ್ಟು ವಿಶೇಷವಾಗಿ ಭಗವಂತನ ಚಿಂತನೆ ಬರುವ ಹಾಗೆ ಮಾಡಿದ್ರು. ಇವತ್ತು ನೀವೆಲ್ಲ ಬಾಳೆ ಗಿಡ ನೆಟ್ಟಿದ್ದೀರಿ. ನೆಡುವಾಗ ಏನು ಮಾಡಿದ್ರಿ ಕೇಳಿದ್ರೆ ಅವರು ವಿಷ್ಣು ಸಹಸ್ರನಾಮವನ್ನು ಹೇಳಿದ್ರು. ಬರುವವರು ಹೇಳಿದ್ರು, ಬರದವರು ಕೂಡ ಕೇಳಿದ್ರು. ಕೇಳಿದ್ರಿಂದ ದೇವರ ನಾಮಸ್ಮರಣೆ ಮಾಡಿಕೊಂಡು ಗಿಡವನ್ನು ನೆಟ್ಟಿದ್ದೇವೆ ಹೊರತು ನಾಟಿ ಕೆಲಸ ಮಾಡುವಾಗ ಓಬೇಲೆ ಅಂತ ಹಾಡು ಹೇಳಿಕೊಂಡು ಮಾಡ್ತಾರೆ, ಅದಲ್ಲ. ಮತ್ತೆ ಇದು ದೇವರ ಪೂಜೆ. ಹಾಗಾಗಿ ದೇವರ ಪೂಜೆ ನಾವು ಮಾಡಬಹುದಾ ಅಂತ ಕೇಳಿದ್ರೆ ಎಲ್ಲರೂ ಮಾಡಬಹುದು. ಹಾಗಾದ್ರೆ ಹೇಗೆ ಮಾಡಬೇಕು ಕೇಳಿದ್ರೆ ಈ ಬಾಳೆ ಗಿಡವನ್ನು ನೆಡುವ ಮೂಲಕ ನೀವು ತೋರಿಸಿಕೊಟ್ಟಿದ್ದೀರಿ. ಮುಂದೆ ಇದು ಬೆಳಿಬೇಕು. ಈ ತೋಟವನ್ನು ಬೆಳೆಸುವ ಮೂಲಕ ಮುಂದೆ ಕೂಡ ನಮ್ಮದು ಮುಹೂರ್ತಗಳೆಲ್ಲ ಇದೆ. ಮಾರ್ಚ್ 6ನೇ ತಾರೀಕಿಗೆ ಅಕ್ಕಿ ಮುಹೂರ್ತ ಇದೆ. ಬಾಳೆ ಎಲೆ ನೆಟ್ಟರೆ ಸಾಲದು, ಊಟಕ್ಕೆ ಏನು ಅಂತ ಕೇಳ್ತೀರಿ. ಹಾಗಾಗಿ ಅಕ್ಕಿಯ ಮುಹೂರ್ತ ಅಂತ ಇದೆ, ಅದಕ್ಕೆಲ್ಲ ಬರಬೇಕು. ಆಗ ಈ ಗಿಡಗಳೆಲ್ಲ ಬೆಳೆದು ದೊಡ್ಡದಾಗತ್ತೆ. ಅವಾಗೆಲ್ಲ ನೀವು ಬಂದು ನೋಡ್ಬೇಕು ನಾವು ನೆಟ್ಟ ಗಿಡ ಅಂತ. ಆ ನಾವು ನೆಟ್ಟ ಗಿಡದಲ್ಲಿ ಮುಂದೆ ನೀವೇ ಎಲ್ಲ ಬಂದು ಅನ್ನದಾನ ಮಾಡ್ಬೇಕು. ಹಾಗಾದ್ರೆ ನಾವೆಂತ ಮಾಡಿದ್ದು ಕೇಳಿದ್ರೆ ನಿಮಿತ್ತ ಮಾತ್ರ ಭವಸವ್ಯ ಸಾಚನ ಅಂತ ಕೃಷ್ಣ ಹೇಳಿದಾಗೆ ನಾವು ನಿಮಿತ್ತ ಮಾತ್ರ. ಗುರುಗಳು ಏನ್ ಮಾಡ್ತಾರೆ, ನೀವು ಗಿಡ ನೆಟ್ರಿ,
ನೀವು ಅಕ್ಕಿ ತಂದು ಕೊಟ್ರಿ, ನೀವು ಕಟ್ಟಿಗೆ ತಂದು ಕೊಟ್ರಿ, ನೀವು ಹಣ ತಂದು ಕೊಟ್ರಿ, ನೀವು ಸಂಪತ್ತನ್ನು ಕೊಟ್ರಿ, ಎಲ್ಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡುವುದು ಮಾತ್ರ ಗುರುಗಳು ಮಾಡ್ತಾರೆ. ಹಾಗಾಗಿ ಅಂತಹ ಕೃಷ್ಣಾರ್ಪಣಕ್ಕೋಸ್ಕರ ತಾವೆಲ್ಲ ಸೇರಿದ್ದೀರಿ. ಪ್ರತಿ ಒಬ್ಬರಿಗೂ ಕೂಡ ಕೃಷ್ಣ ವಿಠ್ಠಲ ಮುಖ್ಯ ಪ್ರಾಣರು ಗುರುತಿಸ್ತಾರೆ. ನಾವು ಮಾತಾಡದೇ ಇರಬಹುದು, ನಾವು ಗುರುತಿಸದೇ ಇರಬಹುದು, ಆದರೆ ವಿಠ್ಠಲ ಖಂಡಿತ ಗುರುತಿಸ್ತಾನೆ. ಅಂತಹ ವಿಠ್ಠಲನ ಅನುಗ್ರಹದಿಂದ ಮುಂದೆ ಪರ್ಯಾಯ ಕಾಲದಲ್ಲಿಯೂ ಕೂಡ ನಿಮ್ಮದೆಲ್ಲ ಸಹಕಾರಗಳು ಬೇಕು. ಅಷ್ಟಮಠದ ಯತಿಗಳದ್ದು ಸಹಕಾರ ಬೇಕು. ಎಲ್ಲರನ್ನು ಕೂಡ ನಾವು ಇಲ್ಲಿ ಈ ಹೊತ್ತಿನಲ್ಲಿ ನಾವು ನೆನಪಿಸಿಕೊಳ್ಳುತ್ತೇವೆ. ಯಾಕೆ ಕೇಳಿದ್ರೆ ಇದೆಲ್ಲ ಆಗ್ಬೇಕು ಹೇಳಿದ್ರೆ ಎಲ್ಲರ ಸಹಕಾರ ಬೇಕು. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಹಾಗಾಗಿ ಮೊದಲು ಮಧ್ವಾಚಾರ್ಯರಿಂದ ಹಿಡಿದು ಭಾವಿ ಸಮೀರ ವಾದಿರಾಜರಿಂದ ಹಿಡಿದು ಎಲ್ಲ ಯತಿ ಪರಂಪರೆಗಳಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಈ ನಾಗನ ಕ್ಷೇತ್ರದಲ್ಲಿ ನಾಗನಿಗೆ ಇಷ್ಟ ಆಗುವಂತಹ ಪ್ರಕೃತಿಯ ಆರಾಧನೆ ಇದು. ಹಾಗಾಗಿ ಈ ಪ್ರಕೃತಿಯಿಂದಾಗಿ ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗಬೇಕು. ಆ ತಿಂದಂತಹ ಪದಾರ್ಥ ದೇವತಾ ಚಿಂತನೆ ಮಾಡಿದ್ದರಿಂದ ಸೂಕ್ಷ್ಮವಾದಂತಹ ಭಾಗ ಅದು ಮನಸ್ಸಾಗತ್ತೆ, ಮಧ್ಯಮ ಭಾಗ ರಕ್ತ ಮಾಂಸ ಆಗತ್ತೆ, ಸ್ಥೂಲ ಭಾಗ ಅದು ಮಲಮೂತ್ರ ಆಗಿ ಹೋಗುತ್ತೆ. ನಾವು ಕಾನ್ಸಂಟ್ರೇಟ್ ಮಾಡಿದ್ ಯಾವುದಕ್ಕೆ ಕೇಳಿದ್ರೆ ಮನಸ್ಸಿಗೆ. ಹಾಗಾಗಿ ನಾನು ಪ್ರಸಾದ ಅಂತ ಕರೆದ್ರು. ಭಗವಂತನಿಗೆ ಸಮರ್ಪಣೆ ಮಾಡಿ ಊಟ ಮಾಡಿದವನಿಗೆ 10,000 ಕೋಟಿ ಯಜ್ಞದ ಫಲ ಹೇಳ್ತಾರೆ ಅಂತಾದ್ರೆ ಊಟ ಕೊಟ್ಟವರಿಗೆ ಎಷ್ಟು ಫಲ, ಅದಕ್ಕೆ ಸಹಕಾರ ಕೊಟ್ಟವರಿಗೆ ಎಷ್ಟು ಅಂತ ತಿಳಿಸಿ ಆಲೋಚನೆ ಮಾಡಿ. ನೈವೇದ್ಯ ಶೇಷಂ ತುಳಸಿ ವಿಮಿಶ್ರಿತಂ ವಿಶೇಷತಃ ಪಾದ ಜಲೇನ ಸಿಕ್ತಂ ಯೋಷ್ಣಾತಿ ನಿತ್ಯಂ ಪುರತೋ ಮುರಾರೇಹೇ ಪ್ರಾಪ್ನೋತಿ ಯಜ್ಞ ಅಯುತ ಕೋಟಿ ಪುಣ್ಯಂ. ಇವರೇನೋ ಸುಮ್ಮನೆ ಹೇಳಲಿಕ್ಕೆ 10,000 ಕೋಟಿ ಅಂತ ಹೇಳಿದ್ರು ಅಂತ ತಿಳ್ಕೊಳ್ಬೇಡಿ. ಹೇಳಿದ್ದಾರೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಎನ್ನುವ ತತ್ವದಿಂದ ದೇವರಿಗೆ ಸಮರ್ಪಣೆ ಮಾಡಿದ ನೈವೇದ್ಯವನ್ನು ಊಟ ಮಾಡಿತು ಅಂತ ಹೇಳಿದ್ರೆ 10,000 ಕೋಟಿ ಯಜ್ಞದ ಫಲ. ಹಾಗಾಗಿ ತಾವೆಲ್ಲರೂ ಕೂಡ ಮುಂದೆ ಪ್ರಸಾದ ಸ್ವೀಕಾರಕ್ಕೆ ಬರಬೇಕು. ಬರುವುದು ಮಾತ್ರ ಅಲ್ಲ, ಬಂದವರನ್ನು ನೀವೇ ವಿಚಾರಿಸಬೇಕು. ಯಾಕೆ ಕೇಳಿದ್ರೆ ನೀವೆಲ್ಲ ಇದ್ರೆ ಮಾತ್ರ ಮಠ ಚೆನ್ನಾಗಿ ನಡೆಯುತ್ತೆ. ಹಾಗಾಗಿ ಒಳಗಿನ ದೇವತಾ ಆರಾಧನೆಗೆ ಅಷ್ಟಮಠದ ಯತಿಗಳು ಕಟಿಬದ್ಧರಾಗಿದ್ದರೆ ಹೊರಗಿರುವ ಸಮಾಜ ಆ ಮಠ ಚೆನ್ನಾಗಿ ನಡೆಯುವುದಕ್ಕೆ ಸಹಕಾರಿಗಳು. ಹಾಗಾಗಿ ತಾವೆಲ್ಲರೂ ಕೂಡ ಒಮ್ಮಸ್ಸಿನಿಂದ ಬಂದು ನಮಗೆ ಹಾಗಾಗಿ ಕೃಷ್ಣದೇವರ ಅನುಗ್ರಹಕ್ಕೆ ನಮಿಗೂ ಅವಕಾಶ ನಿಮಿಗೂ ಅವಕಾಶ ಕೊಡುವ ಹಾಗೆ ಆಗಲಿ ಅಂತ ಹೇಳಿ ಇದೆಲ್ಲ ಬಂದವರಿಗೆ ನಾವು ಧನ್ಯ ಅಂತ ನಾನು ತಿಳ್ಕೊಳ್ತೇನೆ. ಹಾಗೆಯೇ ಬಂದವರೆಲ್ಲರೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿದಂಥ ಉಪಹಾರವನ್ನು ಸ್ವೀಕರಿಸಿ ಮುಂದೆ ಕೂಡ ಇಂತಹ ಸಹಕಾರಗಳನ್ನು ಕೊಡಬೇಕು ಅಂತ ಹೇಳ್ತಾ ಮಾತನ್ನು ಕೃಷ್ಣಾರ್ಪಣಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದೇ ಆಶ್ರಯನ್. ಶ್ರೀ ಗುರುಭ್ಯೋ ನಮಃ. ಇವತ್ತು ನಮ್ಮ ಪ್ರಥಮ ಪರ್ಯಾಯದ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಆಯಿತು. ನೀವೆಲ್ಲರೂ ಸೇರಿದ್ದೀರಿ. ಈ ಮುಹೂರ್ತದ ಉದ್ದೇಶ ನಿಮಗೆಲ್ಲರಿಗೂ ಗೊತ್ತುಂಟು. ಇನ್ನು ಪರ್ಯಾಯಕ್ಕೆ ಅನೇಕ ಭಕ್ತರು ಬರ್ತಾರೆ. ಕೃಷ್ಣ ಮುಖ್ಯ ಪ್ರಾಣರ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಎಲೆಗಳು ಬೇಕು, ಅದಕ್ಕೆ ನಟ್ಟದ್ದು. ಅಷ್ಟು ಮಾತ್ರ ಅಲ್ಲ, ಈ ಬಾಳೆದೆಲೆ ಈಗ ತುಳಸಿ, ಬಾಳೆದೆಲೆ ಕಬ್ಬು, ಬಾಳೆದೆಲೆ ಬಾಳೆ ಉಪಯೋಗ ಆಗ್ತದೆ, ಎಲೆ ಉಪಯೋಗ ಆಗ್ತದೆ, ಅದರ ದಿಂಡು ಉಪಯೋಗ ಆಗ್ತದೆ, ಎಲ್ಲ ಉಪಯೋಗ ಆಗ್ತದೆ. ಉಪಯೋಗ ಯಾವಾಗ ಆಗುದು ಕೇಳಿದ್ರೆ ದೇವರಿಗೆ ನೈವೇದ್ಯ ಆದ್ಮೇಲೆ ಭಕ್ತರೆಲ್ಲ ಸ್ವೀಕಾರ ಮಾಡಿದಾಗ. ಹಾಗಾಗಿ ನೀವೆಲ್ಲ ಭಕ್ತರು ನಾಡ್ದು ಪರ್ಯಾಯಕ್ಕೆ ಖಂಡಿತವಾಗಿ ಬರಬೇಕು. ಈಗ ಇವತ್ತು ನೀವು ಎಲೆ ನಟ್ಟಿದ್ದೀರಿ, ಇನ್ನು ಗಿಡ ನಟ್ಟಿದ್ದೀರಿ, ಇನ್ನು ನೀವೆಲ್ಲರೂ ಕೃಷ್ಣ ಮುಖ್ಯ ಪ್ರಾಣರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೂ ಬರಲೇಬೇಕು. ಬಂದಂತಹ ಎಲ್ಲಾ ಭಕ್ತರಿಗೆ ಆ ಕೃಷ್ಣ ಮುಖ್ಯ ಪ್ರಾಣರ ವಿಠ್ಠಲ ದೇವರ ಅನುಗ್ರಹ ಸಂಪೂರ್ಣವಾಗಲಿ ಅಂತ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ. ಕೃಷ್ಣ ಮಠದಲ್ಲಿ ಹೀಗೆ ಮುಂದೆ ಪರ್ಯಾಯೋತ್ಸವಕ್ಕೆ ಏನೆಲ್ಲ ಸಿದ್ಧತೆ ಇದೆ ಇದರ ಆದಷ್ಟು ಅಪ್ಡೇಟ್ಸ್ ನಿಮಗೆ ನನ್ನ ಚಾನೆಲ್ನ ಮುಖಾಂತರ ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಇಷ್ಟೊತ್ತು ನೋಡಿದ ಎಲ್ರಿಗೂ ಸಹ ಧನ್ಯವಾದ.